ಸರ್, ಈಗ SIT ವಿರುದ್ಧ ನೀವು ದೂರು ಕೂಡ ಕೊಟ್ಟಿದ್ರಿ, SITಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ. ಅದ್ರ ಬಗ್ಗೆ ಏನೇನಾಯಿತು ಸರ್? ಮತ್ತು ಏನೇನೆಲ್ಲ ಬೆಳವಣಿಗೆಗಳು? ಸರ್, ಅದೇ SIT ಅವರು ಪಾರದರ್ಶಕತೆ ತನಿಖೆ ಆಗಬೇಕಾಗಿತ್ತು. ಮತ್ತು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸುವಂಥ ಕ್ರಮ ಆಗಬೇಕಾಗಿದ್ದೇ ಹೊರತು ಇವರು ಯಾರು ಆರೋಪಿಗಳ ವಿರುದ್ಧ ಧ್ವನಿ ಎತ್ತಾರೆ ಅವ್ರ ವಿರುದ್ಧ ಗಡೀಪಾರು ಮಾಡೋದು, ಅವ್ರ ವಿರುದ್ಧ FIRಗಳು ಮಾಡೋದು. ಸಮೀರ್ ಮೇಲೆ FIR, ಗಿರೀಶ್ ಮಟ್ಟಣ್ಣವ್ರ ಮೇಲೆ FIR, ಮಹೇಶ್ ಅವ್ರ ಮೇಲೆ FIR, ನನ್ನ ಮೇಲೆ FIR, ಈ ರೀತಿ. ಆಮೇಲೆ ಕೆಲವರು ಯಾರ ಮೇಲೆ FIR ಮಾಡೋಕ್ಕಲ್ಲ ಅವ್ರನ್ನ ಹುಚ್ಚರು ಅಂತ ಹೇಳೋದು. ಅನನ್ಯ ಭಟ್, ಸುಜಾತ ಭಟ್ ಅವ್ರು ಯಾರು ಅವ್ರುಗಳನ್ನೆಲ್ಲ ಈ ಥರ ಮಾಡೋದು ಮಾಡ್ತಾಯಿದ್ದಾರೆ. ನಾನು ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ, CBIಗೆ, EDಗೆ, ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು SIT ಒಂದು CC ಹಾಕಿದ್ದೀನಿ. ಅವ್ರ ಮೇಲೆ ದೂರು ಕೊಟ್ಟಿದ್ದೀನಿ ನಾನು. ಇವರ ತನಿಖೆ ಪಾರದರ್ಶಕವಾಗಿಲ್ಲ. ಇವರ ನಡೆ ಏನಿದೆ, SIT ನಡೆ ಏನಿದೆ, ಅದು ಆರೋಪಿಗಳನ್ನು ಹಿಡಿಯುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಅವರನ್ನು ರಕ್ಷಿಸುವ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು SITಲಲ್ಲಿರೋರಿಗೆ ಆಮಿಷಗಳನ್ನು ಒಡ್ಡಿದ್ದಾರೆ ಅಂಥೇಳಿ ಒಬ್ಬ SIT ಅಧಿಕಾರಿ ಜಮೀನು ತೊಗೊಂಡಿದ್ದಾನೆ 6 ಕೋಟಿ ರೂಪಾಯಿ ಅಂತ. ಅದರ ಬಗ್ಗೆಯೂ ಕೂಡ ಕಂಪ್ಲೇಂಟ್ ಆಗಿದೆ. ಸೊ ದೇರ್ ಇಸ್ ಅ ಕಂಪ್ಲೇಂಟ್ ಆ್ಯಂಡ್ CC ಹಸ್ ಬಿನ್ ಫೈಲ್ ಟು ದೆಮ್. ಪ್ರತಿ ಒಂದು ವಿಚಾರ ಕೂಡ ಭಾರತದ ಏನು ಐ ಥಿಂಕ್ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಗೆ ನಾವು ವಿ ಆರ್ ರೈಟಿಂಗ್ ಕಂಪ್ಲೇಂಟ್ಗಳನ್ನು ಬರಿತಾ ಇದ್ದೀವಿ. ಒಂದಷ್ಟು ರಿಪ್ಲೈಗಳನ್ನು SIT ಅವರು ಕಳಿಸಿದ್ದಾರೆ ನನಗೆ. ಒಂದಷ್ಟು ಪತ್ರ ವ್ಯವಹಾರ ನಡೆದಿದೆ, ನಾನು ಓಪನ್ ಮಾಡಿಲ್ಲ. ಇವತ್ತೇ ಬಂತು, ಒಂದು 5-6 ಬಂದಿದೆ SITಯಿಂದ ನನಗೆ. ಅಂದರೆ ನಾನು ಬರೆದಂಥ ಕಂಪ್ಲೇಂಟ್ಗಳ ಮೇಲೆ ಮಾಡಿದಂಥ ಜೊತೆಯಲ್ಲೇ ಒಂದು ಒಳ್ಳೆಯ ಬೆಳವಣಿಗೆ ಏನಂತಂದರೆ, ಅದು ನಾನು ಸೌಜನ್ಯ ಪ್ರಕರಣವೂ ಸಹ ಆಗಿರುವಂಥ ಅನಾಹುತಗಳನ್ನು ತೆಗೆದು ಅಲ್ಲಿ ಯೋಗೇಂದ್ರ ಏನೋ ಅವನು ಇನ್ಸ್ಪೆಕ್ಟರ್ ಇದ್ನಲ್ಲ, ಅವನನ್ನು ಮತ್ತು CIDಯಿಂದ ನಡೆದಂಥ ಅವ್ರ ಮೇಲೆ, ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟ್ರ್, ಅವತ್ತಿನ ಸೌಜನ್ಯ ಪ್ರಕರಣದಲ್ಲಿ ನಡೆದಂಥ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಆಗಿರ್ಬೋದು, ಅಲ್ಲಿನ ನ್ಯಾಯ ವ್ಯವಸ್ಥೆ ಆಗಿರ್ಬೋದು, ಇವ್ರ ಮೇಲೆ ತನಿಖೆ ಆಗಬೇಕು. ಯಾಕೆ ಅಂತಂದರೆ ಒಬ್ಬ ಸಂಬಂಧಪಡದ ವ್ಯಕ್ತಿಯನ್ನು ಆರೋಪಿಯಿಂದ ತಂದಿಕ್ಕೆ ಇಡೀ ಕೇಸನ್ನು ದಿಕ್ತಪ್ಪಿಸಿದ್ದಾರೆ. ಇನ್ಕ್ಲೂಡಿಂಗ್ ಡಾಕ್ಟರ್ ರಶ್ಮಿ ಅವ್ರ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ ಇವ್ರನ್ನ. ಆಮೇಲೆ ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅಂತಲೂ ಸಹ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ವಿತ್ ಏನು ಡಾಕ್ಯುಮೆಂಟ್ಸ್ ಇತ್ತು CBIದು ಒಂದು ಐ ಥಿಂಕ್ ಇಂಟಿಮೇಷನ್ ಇದೆ ರಾಜ್ಯ ಸರ್ಕಾರಕ್ಕೆ ರಶ್ಮಿ ಬಗ್ಗೆ. ಅಬ್ಸರ್ವೇಷನ್ಸು ಈಕೆ ಮೇಲೆ ಕ್ರಮ ಜರುಗಿಸಿ ಪೋಸ್ಟ್ಮಾರ್ಟಮ್ ನೆಟ್ಟಿಗೆ ಮಾಡಿಲ್ಲ, ವಿಡಿಯೋಗ್ರಫಿ ಮಾಡಿಲ್ಲ, ಮತ್ತು ವ್ಯಾಜಿನಲ್ ಅಬ್ಸರ್ವೇಷನ್ಸಲ್ಲಿ ಎಲ್ಲ ಮಣ್ಣು ತುರ್ಕೊಂಡಿತ್ತು, ಅದ್ರ ಮೇಲೆ ಅಬ್ಸರ್ವೇಷನ್ಸ್ ಬರ್ದಿಲ್ಲ, ಬೇಕಾಬಿಟ್ಟಿಯಾಗಿ ಅಬ್ಸರ್ವೇಷನ್ಸ್ ಇದೆ ಅಂತ ರಶ್ಮಿ ಮೇಲೆ ಮತ್ತು ಆದಮ್ ಮೇರವ್ರು ಅವ್ರ ಇಬ್ಬರ ಮೇಲೂ ಇದೆ. ಆದಮ್ ತಿರ್ಕೊಂಡಿದ್ದಾರೆ. ರಶ್ಮಿ ಮೇಲೆ ಕ್ರಮ ಜರುಗಿಸಿ, ಮತ್ತು ರಶ್ಮಿ ಮೋಸ್ಟ್ಲಿ ಕೆಲಸ ಬಿಟ್ಟಿದ್ದಾಳೆ ಅಂದ್ಕೊತೀನಿ, ಸರ್ಕಾರಿ ಕೆಲಸ ಬಿಟ್ಟಿದ್ದಾಳೆ ಅಂದ್ಕೊತೀನಿ, ಇಲ್ಲೆಲ್ಲೋ ಇದ್ದಾರೆ ಅಂತಂದಿರಿ. ಅವ್ರ ಮೇಲೂ ಕ್ರಮ ಜರುಗಿಸಿ ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ ಅವ್ರು ಯಾರು ಸಂಪರ್ಕದಲ್ಲಿದ್ದರು, ಆಮೇಲೆ ರಶ್ಮಿ ಯಾಕೆ ಈ ರೀತಿ ನಡ್ಕೊಂಡ್ಲು, ಆಮೇಲೆ ಯಾರು ದುರ್ಬಳಕೆ ಮಾಡಿಕೊಂಡ್ರು, ಮತ್ತು ಅಲ್ಲಿದ್ದಂಥ ಧರ್ಮಸ್ಥಳದ IO ಇವನನ್ನು ಸಂತೋಷ್ ರಾವ್ನ ಕರ್ಕೊಂಬಂದು ಫಿಕ್ಸ್ ಮಾಡಲಿಕ್ಕೆ ಐಡಿಯಾ ಕೊಟ್ಟವ್ರು ಯಾರು, ಇವ್ರು ಯಾರು ಸಂಪರ್ಕದಲ್ಲಿದ್ದರು, ಏನಾದರೂ ದುಡ್ಡಿನ ಆಮಿಷ ಆಯಿತಾ ಆವತ್ತಿನ ಧರ್ಮಸ್ಥಳದ ಇನ್ಸ್ಪೆಕ್ಟ್ರಿಗೆ, ಮೇಲೆ DYSP ಇರ್ತಾನೆ, SP ಇರ್ತಾನೆ, ರಾಜ್ಯದ ಏನೋ DGP IGPಗಳಿರ್ತಾರೆ. ಆವತ್ತಿನ ಹೋಮ್ ಮಿನಿಸ್ಟ್ರು ಅಶೋಕ ಹೇಳ್ತಾನೆ ರಿಪಬ್ಲಿಕ್ ಡಿವಿಲ್ ಕೂತ್ಕೊಂಡಾಗ ಇವರು ವೀರೇಂದ್ರ ಹೆಗಡೆ ಅವರು ಫೋನ್ ಮಾಡಿದ್ರ ಸೌಜನ್ಯ ವಿಚಾರಣೆಗೆ ಅಂತ. ಹೌದು ನಾನು ಮಾಡಿದ್ದೆ, ಕ್ರಮ ಜರುಗಿಸಿ ಅಂತ ಹೇಳಿದೆ ಅಂತ. ಸಂಬಂಧಪಟ್ಟ ವಿಚಾರಕ್ಕೆ ವೀರೇಂದ್ರ ಹೆಗಡೆ ಅವರು ಸೌಜನ್ಯ ಪ್ರಕರಣಕ್ಕೆ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದೆ ಅಂತ ಹೇಳ್ತಾರೆ ವಿಡಿಯೋದಲ್ಲಿ. ಆ ಕಡೆ ಅಶೋಕ ನೋಡಿದ್ರೆ ನಾನು ಮಾಡೇ ಇಲ್ಲ ಅಂತೇಳಿ ರಿಪಬ್ಲಿಕ್ ಟಿವಿಲಿ ಹೇಳ್ತಾನೆ. ಎಷ್ಟು ದೊಡ್ಡ ಸುಳ್ಳನ್ನು ವಿರೋಧ ಪಕ್ಷದ ನಾಯಕ ಜನರ ಮುಂದೆ ಹೇಳಿ ನಾಚಿಕೆಗೇಡಿನ ಸಂಗತಿ ಅಂತ ನನಗನ್ಸುತ್ತೆ. ದ ಎಂಟೈರ್ ಕಾನ್ಸ್ಪಿರಸಿ ಅಶೋಕ ಇದರಿಂದ ಇದ್ದಾನೆ ಅಂತ ನನಗನ್ಸುತ್ತೆ. ಅಶೋಕನ ಮೇಲೂ ತನಿಖೆ ಮಾಡಿ ಅಂತ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಆಮೇಲೆ ಕಳೆದ 60-65 ದಿವಸದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಪ್ರೊಟೆಸ್ಟ್ಗಳಾಗಿದೆ. 80ಕ್ಕೂ ಪ್ರೊಟೆಸ್ಟ್ಗಳಿಗೂ ಫಂಡಿಂಗ್ ಆಗಿದೆ 10 ಕೋಟಿ ಅಂತ ಆರೋಪ ಇದೆ. ಅಂದರೆ ಒಂದೊಂದು ಪ್ರೊಟೆಸ್ಟ್ಗೆ ಯಾರೇ ಮಾಡ್ತೀನಿ ಅಂತ 10 ಕೋಟಿ ಕೊಟ್ಟರು. ಯಾರು ಕೊಟ್ಟವ್ರು ಯಾರು, ಮಾಡಿಸಿದವ್ರು ಯಾರು, ಯಾರಿಗೋಸ್ಕರ ಮಾಡಿದ್ರು? ಮೊನ್ನೆ ಅದೇ ಸೌಜನ್ಯ ಪ್ರಕರಣದಲ್ಲಿ ತಹಸೀಲ್ದಾರ್ಗೆ ಪರ್ಮಿಷನ್ ಕೇಳಿದ್ದಾರೆ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಈ ಕಡೆ ನಮಗೆ ರಿಜೆಕ್ಟ್ ಮಾಡೋದು, ನಮ್ಮ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಅಲ್ಲಿ 80ಕ್ಕೂ ಹೆಚ್ಚು ಪ್ರೊಟೆಸ್ಟ್ಗಳಿಗೆ ಪರ್ಮಿಷನ್ ಕೊಡೋದು ಅಂದರೆ ಗೌರ್ಮೆಂಟ್ ಮಿಷನರಿನ ಅಲ್ಲಿರುವ ಕೊಲೆಗಾರರು ನಿರ್ಭೀತಿಯಿಂದ ಬಳಸ್ಕೊಳ್ತಾ ಇದ್ದಾರೆ. ಗೌರ್ಮೆಂಟ್ ಮಿಷನರಿ ಒಂದು ಕಸದ ತೊಟ್ಟಿಯಾಗಿದೆ, ಕಸದ ತೊಟ್ಟಿ ಥರ ಬಳಸ್ಕೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಆ ಹಳೆಯ ದಾಖಲೆಗಳನ್ನು, ಹೆಣಗಳ ದಾಖಲೆಗಳನ್ನು ಸುಟ್ಟಾಕಿ ನಾಶ ಮಾಡಿಸಿ ಹೊಸ ದಾಖಲೆಗಳನ್ನು ಸೃಷ್ಟಿಪಡಿಸಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣವರು ದಾಖಲೆ ಸಮೇತ ಅಲ್ಲಿ ಇಟ್ಟರು. ಬೇಸ್ಡ್ ಆನ್ ದಟ್ ಸೇಮ್ ಡಾಕ್ಯುಮೆಂಟು ನಾನು ಆ ಇಡೀ ಗ್ರಾಮ ಪಂಚಾಯತಿ, ಧರ್ಮಸ್ಥಳ ಗ್ರಾಮ ಪಂಚಾಯತಿಯವ್ರನ್ನ ತನಿಖೆ ಮಾಡಿ ಆ ರೆಕಾರ್ಡ್ಗಳನ್ನ ಸೀಸ್ ಮಾಡಿ ಆ ಒಂದೇ ಪೆನ್ನಲ್ಲಿ ಒಂದೇ ವ್ಯಕ್ತಿ 21 ವರ್ಷದ ರೆಕಾರ್ಡ್ ಬರೆದಿದ್ದಾನಂತೆ, ಸೃಷ್ಟಿ ಮಾಡಿದಾರೆ ಅಂತ ಸಗಟಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬರ್ದೋನು ಯಾವನು? ಸೊ ಅವ್ರನ್ನೆಲ್ಲ ಸೀಸ್ ಮಾಡ್ಕೊಳ್ಳಿ ಅಂತ ಗ್ರಾಮ ಪಂಚಾಯತಿಯವ್ರ ಮೇಲೆ ಹಾಕಿದ್ವಿ. ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ.
ಯಾಕಂದರೆ ಒಂದು ರೇಂಜ್ ಫಾರೆಸ್ಟ್ ಆಫೀಸರ್ ಇವಾಗ ನೋಡಿ ಬಂಗ್ಲೆಗೂಡದಲ್ಲಿ ಸಿಕ್ಕಿರೋದು ರೇಂಜ್ ಕಡೆ ಸಿಗುತ್ತೆ, ಫಾರೆಸ್ಟ್ ರೇಂಜ್ ಕಡೆ ಸಿಗುತ್ತೆ. ಒಂದು ರೇಂಜ್ ಅಂತಂದರೆ ಒಬ್ಬ ವ್ಯಕ್ತಿ ಬೆಳಗ್ಗೆ ಇದ್ದರೆ ರೇಂಜ್ ಫಾರೆಸ್ಟ್ ಆಫೀಸರು ಪ್ರಾಣಿಗಳು ಸತ್ತೋಗಿದೆಯಾ, ಯಾರಾದರೂ ಮರ ಕಟ್ ಮಾಡಿದಾರಾ, ಯಾವ್ದಾನ ಹೆಣ ಬಿದ್ದಿದೆಯಾ, ರೆಕಾರ್ಡ್ಸ್ ಆಗಬೇಕಲ್ಲಿ. ಫಾರೆಸ್ಟ್ದು ರೇಂಜ್ ಮೂಮೆಂಟಲ್ಲಿ ರೆಕಾರ್ಡ್ ಆಗಬೇಕು. ಇಲ್ಲಿ ಬಂಗ್ಲೆಗೂಡದಲ್ಲಿ ಇಷ್ಟು ಬಿದ್ದಿದೆಯಲ್ಲ, ಎಷ್ಟು ವರ್ಷದಿಂದ ಬಿದ್ದಿದೆ, ಒಬ್ಬ ರೇಂಜ್ ಆಫೀಸರ್ ಇದನ್ನು ಯಾಕೆ ರೆಕಾರ್ಡ್ ಮಾಡಿಲ್ಲ? ಒಂದು ಕಡೆ ನೋಡಿದ್ರೆ ಧರ್ಮಸ್ಥಳ ಪೊಲೀಸವರು ಬಂಗ್ಲೆಗೂಡದಲ್ಲಿ ಬಿದ್ದಿರೋ ಹೆಣಗಳ ಬಗ್ಗೆ ಗೊತ್ತಿಲ್ಲ, ಏನೋ ಒಂದು ರೀತಿ ಮೂಗರು ಕಿವುಡ್ರ ಥರ ಇದ್ದಾರೆ. ರೇಂಜ್ ಫಾರೆಸ್ಟ್ ಆಫೀಸರ್ ಯಾರ ರೇಂಜಲ್ಲಿ ಇದು ಎಲ್ಲ ಬಿದ್ದಿದೆ, ಮನೆ ಏನು ರಿಕವರಿ ಆಯಿತು, SIT ರಿಕವರಿ ಮಾಡಿದ್ರು. ಫಾರೆಸ್ಟ್ ಇಲಾಖೆ ರೇಂಜ್ ಆಫೀಸರ್ಗಳ ಮೇಲೆ ತುಂಬ ದೊಡ್ಡ ಆರೋಪ ಇದೆ. ಇವ್ರಿಗೆಲ್ಲ ಗೊತ್ತಿದ್ದು ಈ ಕೊಲೆಗಳು ಮಾಡ್ತಾಯಿದ್ರು, ರೇಂಜ್ ಫಾರೆಸ್ಟ್ ಆಫೀಸರು ಸುಮ್ಮನೆ ಇದ್ರು ಅಂತ. ನಾನು ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗಳಿಗೂ ಸಹ ಮತ್ತು CBIಗೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಫಾರೆಸ್ಟ್ ರೇಂಜ್ ಆಫೀಸರ್ಗಳು ಕೂಡ ಈ ಒಂದು ಕರ್ತವ್ಯ ಲೋಪದಲ್ಲಿ ಈ ಒಂದು ಕೊಲೆಗಳಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಬೀಯಿಂಗ್ ಎ ಪಾರ್ಟ್ ಆಫ್ ಕಾನ್ಸ್ಪಿರೇಟರ್ಸ ಒಂದು ಷಡ್ಯಂತ್ರದ ಭಾಗವಾಗಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಫಾರೆಸ್ಟ್ ರೇಂಜಲ್ಲಿ ಹೆಣಗಳು ಸಿಕ್ಕುತ್ತೋ ಅಂತಲೇ ಯಾರು ಜವಾಬ್ದಾರಿ? ಫಾರೆಸ್ಟ್ ರೇಂಜ್ ಆಫೀಸರ್ ಎಲ್ಲ ಜವಾಬ್ದಾರಿ. ಹಾಗಾಗಿ ಅವ್ರ ಮೇಲೂ ತನಿಖೆ ಮಾಡಿ ಅಂತ ಕೊಟ್ಟಿದ್ದೀವಿ. ಧರ್ಮಸ್ಥಳದ 20 ವರ್ಷದಲ್ಲಿ ಬಂದಂಥ ಎಂಟೈರ್ ಸಬ್ ಇನ್ಸ್ಪೆಕ್ಟ್ರು, ಬೆಳ್ತಂಗಡಿ ಇನ್ಸ್ಪೆಕ್ಟ್ರು ಅವ್ರ ಮೇಲೂ ಕೂಡ ತನಿಖೆ ಆಗಬೇಕು ಅಂತ ಬರೆದಿದ್ವಿ. ಸೌಜನ್ಯ ಪ್ರಕರಣವನ್ನು ಮರಿ ಓಪನ್ ಮಾಡಬೇಕು ಅಂತ ಪೆಟಿಷನ್ ಬರೆದಿದ್ವಿ. ಒಂದಷ್ಟು ಕರೆಸ್ಪಾಂಡೆನ್ಸಸ್ಸು ನನಗೆ SITಯಿಂದ ಬಂದಿದೆ, ಇವತ್ತು ಬಂತು, ಒಂದು 7-8 ಪತ್ರ ಬಂದಿದೆ. ಬಟ್ ನನಗೇನು ಅಂತಂದರೆ ನನಗೆ ಮುಖ್ಯವಾಗಿ ಕಾಡ್ತಾ ಇರೋದೇನು ಅಂತಂದರೆ ಬೆಳ್ತಂಗಡಿನಲ್ಲಿ SIT ಹಾಕಿರೋದು ದೊಡ್ಡ ತಪ್ಪು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಜಾಗ್ರಫಿಕಲ್ ಇನ್ಫ್ಲೂಯೆನ್ಸು, ಲೋಕಲ್ ಇನ್ಫ್ಲೂಯೆನ್ಸ್ ಇದೆ, ಅವರಿಗೆ ಕೆಲಸ ಮಾಡೋಕ್ಕೆ ಅವ್ರು ಬಿಡ್ತಾ ಇಲ್ಲ, ತುಂಬ ಇನ್ಫ್ಲೂಯೆನ್ಸ್ ಆಗ್ತಾಯಿದೆ. ಆ SITನ ತೆಗೆದು ಬೆಂಗಳೂರಲ್ಲಿ ನಮ್ಮ CID ಆಫೀಸಲ್ಲಿ ಬಿಸಾಕರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸುತ್ತೆ. ದ್ಯಾಟ್ ವಿಲ್ ಮೇಕ್ ಲಾಟ್ ಆಫ್ ಸೆನ್ಸು. ಆಮೇಲೆ ನಾನು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಿಗೆ ಬರೆದಿದ್ದೀನಿ, ಕರ್ನಾಟಕ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿದ್ದೀನಿ. ನಾನು ಪದೇ ಹೇಳ್ತಾ ಇದ್ದೇನು ಅಂತಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮೇಲೆ ಇನ್ಫ್ಲೂಯೆನ್ಸ್ ಆಗಬಾರ್ದು. ಈಗ ನೋಡಿ, ನಾವೇನು ನ್ಯಾಯಾಲಯಗಳ ಮೇಲೆ ನಾವೇನು ಆರೋಪ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇದ್ದೇನು ಅಂತಂದರೆ ಯಾವ ದೊಡ್ಡ ವ್ಯಕ್ತಿಯ ವಿರುದ್ಧ ಒಂದು ಕರಪ್ಷನ್ ಚಾರ್ಜಸ್ ಆದಾಗ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರ ಟ್ರಯಲ್ನ ಬೆಂಗಳೂರಿನ ಪರಪ್ರಕಾರದಲ್ಲಿ ನಡೆಸಿದಂಥ ಸಿದ್ಧಾಂತ ಮತ್ತು ಉದಾಹರಣೆ ಇವಾಗ ಅಲ್ಲಿ ತುಂಬ ದೊಡ್ಡ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಹಂಗಾಗಿ ಐ ಥಿಂಕ್ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟಿಂದ ಸಂವೇರ್ ನನಗೆ ಕೇರಳದಲ್ಲೋ ಮಹಾರಾಷ್ಟ್ರದಲ್ಲೋ ಪೂನಾದಲ್ಲೋ ಅಥವಾ ಈ ಗುಜರಾತಲ್ಲೂ ಆಗಲಿ ನಮಗೇನು ಸಮಸ್ಯೆ ಇಲ್ಲ. ನಮಗೆ ನರೇಂದ್ರ ಮೋದಿ ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಸೊ ಅಲ್ಲಿ ನಡೀತು ಅಂತಂದರೆ ನಮ್ಮ ರಾಜ್ಯದಿಂದ ಹೊರಗಡೆ ನಡೀಬೇಕಾಗಿದೆ. ಹಾಗಾಗಿ ನಾವು ಪದೇ ವಿ ಆರ್ ರೈಟಿಂಗ್ ಲಾಟ್ ಆಫ್ ಕರೆಸ್ಪಾಂಡೆನ್ಸ್ ಟು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಮತ್ತು ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಬರೆದಿದ್ದೇವೆ. ಇನ್ನು ನಮ್ಗೆ ಯಾವುದೇ ರೀತಿಯ ಅಲ್ಲಿಂದ ನಮಗೆ ಕರೆಸ್ಪಾಂಡೆನ್ಸ್ ಆಗಿಲ್ಲ. ಬಟ್ ಡೆಫಿನೆಟ್ಲಿ ಇದ್ರ ಮೇಲೆ ಆ್ಯಕ್ಷನ್ ಆಗ್ತಾಯಿದೆ ಅಂತ ನನ್ನ ನಂಬಿಕೆ ಇದೆ. ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟಿಂದ ಟ್ರಯಲ್ಲು ಹೊರಗಡೆ ಹಾಕಬೇಕು ಸರ್, ಇದು ನಮ್ಮದು ಮುಖ್ಯ. ಆಮೇಲೆ SIT ಕಚೇರಿಯನ್ನು ಬೆಳ್ತಂಗಡಿಯಿಂದ ತೆಗೆದು ಬೆಂಗಳೂರಲ್ಲಿ ಪೋಸ್ಟ್ ಮಾಡಬೇಕು. ಯಾಕೆ ಅಂತಂದರೆ ನಾನು ಮಾನಿಟ್ರ್ ಮಾಡ್ತೀನಿ. ನಾನು ಒಂಥರ SIT ಮುಖ್ಯಸ್ಥ ಇದ್ದಂಗೆ, ನಮಗೆ ಒಂಥರ ಈ ಲಾಯರ್ಗಳಲ್ಲಿ ಲಾಯರ್ ಅಂತಾರಲ್ಲ, ನಾವು ಒಂಥರ ಈ SIT ಇದ್ದಂಗೆ. ಯಾಕೆ ಅಂತಂದರೆ ಅಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ. ಸೊ ಹಾಗಾಗಿ SIT ಯೂಸ್ ಮಾಡಬೇಕು ಮತ್ತು ಟ್ರಯಲ್ನ ಸ್ಟೇಟಿಂದ ಹೊರಗಡೆ ಕಂಡಕ್ಟ್ ಮಾಡಬೇಕು. ಆಮೇಲೆ SIT ಅವರೇನಾದರೂ SITನ ಮುಚ್ಚೋದು ಅಥವಾ SITನ ಇದಕ್ಕೆ B ರಿಪೋರ್ಟ್ C ರಿಪೋರ್ಟ್ ಹಾಕಿ ಏನೂ ಇಲ್ಲ ಸಿಕ್ಕಿಲ್ಲ ಅಂತಂದರೆ ನಾವು ಒಂದೇ ಐಡಿಯಾ ಮಾಡ್ಕೊಂಡಿದ್ದೀವಿ. ಈ ಎಂಟೈರ್ SIT ಅವರವರಲ್ಲ, ಇವರನ್ನು ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಮಾಡಿ ಇವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು. ಆಮೇಲೆ ಸಾಧ್ಯವಾದರೆ ರಾಜ್ಯದ DGP ಮತ್ತು ಹೋಮ್ ಮಿನಿಸ್ಟ್ರನ್ನು ಕೂಡ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಮುಚ್ಚಲಿ ಅಂತ ಕಾಯ್ತಾ ಇದ್ದೀವಿ. ಮುಚ್ಚಿದ್ರೆ ಇವ್ರದ್ದು ತಲೆಯಲ್ಲಿ ಏನಿದೆ ಬಿಚ್ಚೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ನೋಡೋಣ ಸರ್. ಎಲ್ಲಿಗೆ ಬಂತು ಸರ್ SITದು ತನಿಖೆ ಎಲ್ಲ? ಸರ್ ಏನಾಗಿ ಗೊತ್ತಿಲ್ಲ, ಏನೋ ಅದೇ ಗ್ರಾಮ ಪಂಚಾಯತ್ನ ಎತ್ತಾಕೊಂಡು ಹೋಗಿದ್ದಾರಂತೆ. ಅಂದರೆ ಅದೇ ಮೇಲ್ ಮಾಡ್ತೀನಿ, ಏನು ಕೊಡ್ತೀಯ ಗೌಡ ಅಂದಂಗೆ, ಇರ್ಲಾರ್ದರೆ ಇರ್ಬಿಟ್ಕೊಂಡೆ ನೋಡ್ಕೊಂತ ಕೆರ್ಕಂಡೆ ಗೌಡ ಅಂದಂಗೆ ಕತೆ ಆಗಿದೆ ಸರ್. ಯಾರ್ಯಾರನ್ನೋ ಕರೀತಾರೆ, ನಿಜವಾಗಿ ಯಾರು ಹಿಡಿಬೇಕು ಅವ್ರನ್ನ ಹಿಡಿತಾ ಇಲ್ಲ ಸರ್. ಅಂದರೆ ಹೋಗೋ ದಾರಿ ಬಿಟ್ಟು ಬೇರೆ ದಾರಿಲೇ ಹೋಗ್ತಾರೆ ಅಂತ. ಬೇರೆ ದಾರಿ ಹೋಗಕ್ಕೆ ನಾನು ಬಿಡಲ್ಲ ಸರ್. ಈಗ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಜಗ್ಗು ಕಮಿಂಗ್ ಬೆಳ್ತಂಗಡಿ ವಾಚಿಂಗ್ ಭಯ ಅಂತೂ ಇದೆ ಅಂತ ನಾನು ಅನ್ಕೊಂತಿದ್ದೀನಿ ಸರ್.